ಹಸುವಿನ ಗಬ್ಬದ ಹಸು ಅದನ್ನು ಫೋಟೋ ತಕ್ಕೊಂಡು ಆ ಫೋಟೋನ ವಾಟ್ಸಪ್ಪಲ್ಲಿ ಕಳಿಸಿ ಬೇಡಿಕೆಯನ್ನು ಕ್ರಿಯೇಟ್ ಮಾಡಿಕೊಂಡು ಆ ಗಬ್ಬದ ಹಸುಗಳನ್ನು ಕಡಿದು ಅವರಿಗೆ ರಫ್ತು ಮಾಡಿ ಅಲ್ಲಿ ಅವ್ರ ಮುಖಾಂತರ ಇದನ್ನು ಹಣ ಸಂಗ್ರಹ ಮಾಡ್ತಾರಂಥ ವ್ಯವಸ್ಥೆ ನಡೀತಾ ಇದೆ ಅಂತಂದು ಪತ್ರಿಕೆ ಇವತ್ತು ಕನ್ನಡ ಪತ್ರಿಕೆಯಲ್ಲಿ ಬಂದಿದೆ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ನಾವೆಲ್ಲ ಬದುಕಿದ್ರು ಸತ್ತಂಗೆನೆ ಯಾರ ಹತ್ರ ವಿರೋಧ ಮಾಡಬೇಕು. ಎಷ್ಟೇ ವಿರೋಧ ಮಾಡಿದ್ರೆ ಇವರು ನಮಗೆ ನಾನ್ ಬೈಲೋಬಲ್ ವಾರೆಂಟ್ ಇಶ್ಯೂ ಮಾಡಿ ಒಳಗೆ ಹಾಕ್ತೀನಿ ಏನಂತ ಹೆದರಿಸ್ತಿದ್ದಾರೆ. ಮತ್ತೊಂದು ಕಡೆ ಮಾನ್ಯ ಜಮೀರ್ ಅಹ್ಮದ್ ಅವರು ಹೇಳ್ತಾ ಇದ್ದಾರೆ, ನನಗೆ ಜಾತಿನೇ ನೋಡಲ್ಲ, ನನ್ನ ಮಕ್ಕಳಾಣೆ ಮೊಮ್ಮಕ್ಕಳಾಣೆ ಮಾಡಿ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಮುಖ್ಯಮಂತ್ರಿಗಳಿಗೆ, ಜಮೀರ್ ಅಹ್ಮದ್ ಅವರಿಗೆ, ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಪ್ರಾರ್ಥನೆ ಮಾಡ್ತೇನೆ, ಹೊನ್ನಾವರದಲ್ಲಿ ಹೋಗಿ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನೇನು ನಡೆದಿದೆ ಅಂತ ನೀವು ನೋಡಿ ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಯಾರ್ಯಾರು ಈ ರೀತಿ ಆ ಗಬ್ಬದ ಹಸುವನ್ನು ಕಡ್ದಿದ್ದಾರೋ ಅವ್ರನ್ನ ನೀವು ಅರೆಸ್ಟ್ ಮಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇನ್ನೆಲ್ಲೆಲ್ಲಿ ಈ ರೀತಿ ಗಬ್ಬದ ಹಸುಗಳು ಕಡಿತಾ ಇದ್ದಾರೆ ಎಲ್ಲವೂ ಕೂಡ ಬೆಳಗ್ಗೆ ಹೊರಗೆ ಬರುತ್ತೆ. ಅದಕ್ಕೋಸ್ಕರ ಮಕ್ಕಳ ಮೇಲೆ ಮೊಮ್ಮಕ್ಕಳ ಮೇಲೆ ಆಣೆ ಹಾಕಿಬಿಟ್ರೆ ಆ ಒಂದು ಜಾತ್ಯತೀತ ವ್ಯಕ್ತಿಗಳು ನಾವು ಜಾತಿವಾದ ಮಾಡಲ್ಲ ಅನ್ನೋದಲ್ಲ. ರಾಜ್ಯದಲ್ಲಿ ಒಂದು ಕಡೆ ದೇಶದಲ್ಲಿ ಪೂರ್ಣ ಕುಂಭ ನಡೀತಾ ಇದೆ, ಕುಂಭಮೇಳ ನಡೀತಾ ಇದೆ, ಕೋಟಿ ಜನ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಗೋವನ್ನು, ಗಬ್ಬದ ಗೋವನ್ನು ಹಿಡ್ಕೊಂಬಂದು ಹಸುವನ್ನು ಅದನ್ನು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ಕಡಿದು ಮಾರಾಟ ಮಾಡ್ತಿದ್ದಾರೆ. ಇನ್ನೊಂದು ಕಡೆ 3 ಹಸುಗಳನ್ನು ಕೆಚ್ಚಲನ್ನು ಕೊಯ್ದು ಅದನ್ನು ಮಾಡ್ತಾಯಿದ್ದಾರೆ. ಇವ್ರಿಗೆ ಮುಸಲ್ಮಾನರಿಗೆ ಯಾರ ಭಯನೂ ಇಲ್ಲ. ಹಾಗಾಗಿ ನಾನು ಹೇಳ್ತೀನಲ್ಲ, ಇದನ್ನು ವಿರೋಧ ಮಾಡಿದ್ರೆ ಹಿಂದೂಗಳು ವಿರೋಧ ಮಾಡ್ತಾರೆ ಅಂತ ಅಂದ್ಕೊಂಡು ನೀವು ರಾಜಕೀಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ, ಉಳಿದ ಪ್ರಮುಖರನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ, ಹೊನ್ನಾವರಕ್ಕೆ ಹೋಗಿ ಪೊಲೀಸ್ ಇಲಾಖೆ ಹತ್ರ ನೀವು ಮಾತಾಡಿದ್ರೆ ನೀವು ಏನೇನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಗಬ್ಬದ ಹಸುಗಳನ್ನು ಕಡಿದು ಕೊಲೆ ಮಾಡಿ ಮಾರಾಟ ಮಾಡ್ತಿರೋದು ಉಳಿದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿ ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಜಮೀರ್ ಅಹ್ಮದ್ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ.